ಕಾಲ್ತುಳಿತಕ್ಕೆ ಬಲಿಯಾದ ಅಭಿಮಾನಿಗಳು ಹೊಣೆ ಯಾರು? ಸಿಎಂ ಡಿಸಿಎಂಗೆ ಸಂಭ್ರಮದ ಗುಂಗು. ಇದು ಬೇಜವಾಬ್ದಾರಿ ನಡೆನ. ಅಭಿಮಾನದ ಅಭಿಮಾನ ಸೂತಕದ ಊರಾಯ್ತು ಬೆಂಗಳೂರು. ಇದೇ ಈ ಹೊತ್ತಿನ ಸ್ಪೆಷಲ್ ಯಾರು ಹೊಣೆ. ನಾನು ಕಾರ್ತಿಕ್. ಹದಿನೆಂಟು ವರ್ಷಗಳ ಕನಸು ನನಸಾಗಿದೆ. ಆರ್ಸಿಬಿ ತಂಡ ಕೊನೆಗೂ IPL ಟ್ರೋಫಿ ಗೆದ್ದಿದೆ. ರಾಜಧಾನಿ ಬೆಂಗಳೂರಲ್ಲಿ ನಡೆದ ವಿಜಯೋತ್ಸವದಲ್ಲಿ ದೊಡ್ಡ ಎಡವಟ್ಟೆ ನಡೆದು ಹೋಗಿದೆ. ಅದ್ದೂರಿಯಾಗಿ ನಡಿಬೇಕಿದ್ದ ಸೆಲೆಬ್ರೇಷನ್ನಲ್ಲಿ ಸಾವಿನ ನರ್ತನವಾಗಿದೆ. ಆರ್ಸಿಬಿ ಆಟಗಾರರು ಹಾಗೂ ಟ್ರೋಫಿಯನ್ನ ಕಣ್ತುಂಬಿಕೊಳ್ಳೋಕೆ ಬಂದಿದ್ದ ಅಭಿಮಾನಿಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು? ಸರ್ಕಾರ ಮಾಡಿದ ತಪ್ಪೇನು? ತೋರಿಸ್ತೀವಿ ನೋಡಿ. ಸಾವಿನ ನರ್ತನ, ಇದು ಸಾವಿನ ಸಂಭ್ರಮ. ಈ ದೃಶ್ಯಗಳನ್ನು ನೋಡಿ. ಅಸ್ವಸ್ಥವಾಗಿರುವ ವ್ಯಕ್ತಿಗಳನ್ನ ಪೊಲೀಸರು ಹೊತ್ಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಾಮಾನ್ಯ ಜನರೇ ಹೆಗಲ ಮೇಲೆ ಹಾಕೊಂಡು ಓಡಾಡ್ತಿದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ವ್ಯಕ್ತಿಯನ್ನ ಬದುಕಿಸೋಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಇದೆಲ್ಲ ಕಂಡು ಬಂದಿದ್ದು ಯಾವುದೇ ಬೇರೆ ರಾಜ್ಯದಲ್ಲೂ ಅಲ್ಲ, ಬೇರೆ ಯಾವುದೋ ದೇಶದಲ್ಲೂ ಅಲ್ಲ, ನಮ್ಮ ರಾಜಧಾನಿ ಬೆಂಗಳೂರಲ್ಲೇ, ಅದು ವಿಧಾನಸೌಧದ ಆವರಣದಲ್ಲೇ. ಹದಿನೆಂಟು ವರ್ಷದ ನಂತರ ಆರ್ಸಿಬಿ ತಂಡ IPLನಲ್ಲಿ ಚಾಂಪಿಯನ್ ಆಗಿದೆ. ಆರ್ಸಿಬಿ ಕಪ್ ಗೆಲ್ತಿದ್ದಂತೆ ಶುರುವಾಗಿದ್ದು ಸೆಲೆಬ್ರೇಷನ್ ಇನ್ನೂ ನಿಂತಿಲ್ಲ. ಅಭಿಮಾನಿಗಳು ಇನ್ನೂ ಮ್ಯಾಚ್ ಗೆದ್ದ ಗುಂಗಿನಲ್ಲೇ ಇದ್ದಾರೆ. ಚಾಂಪಿಯನ್ ಆದ ಮಾರನೇ ದಿನವೇ ಬೆಂಗಳೂರಲ್ಲಿ ಅಭಿಮಾನಿಗಳ ಅತಿಯಾದ ಅಭಿಮಾನವೇ ಮರಣ ಮೃದಂಗ ಬಾರಿಸಿದೆ. ಡೈ ಹಾರ್ಡ್ ಅಭಿಮಾನಿಗಳೇ ಡೆತ್ ಆಗಿದ್ದಾರೆ. ಅಭಿಮಾನಿಗಳ ಸಾವು, ಇದಕ್ಕೆ ಹೊಣೆ ಯಾರು? ರಾಜಧಾನಿ ಬೆಂಗಳೂರಲ್ಲಿ ಆವರಿಸಿದ್ದೇಗೆ ಸೂತಕ. ಅಭಿಮಾನಿಗಳ ಅಭಿಮಾನ ಹೋಗಿದ್ದೆಷ್ಟು ಪ್ರಾಣ. ಅತಿಯಾದ್ರೆ ಅಮೃತನೂ ವಿಷ ಅಂತಾರಲ್ಲ, ಅದಕ್ಕೆ ಉತ್ತಮ ಉದಾಹರಣೆನೇ ಇದು ನೋಡಿ. ಫೈನಲ್ ಪಂದ್ಯದಲ್ಲಿ ಪಂಜಾಬ್ನ ಸೋಲಿಸಿ ಆರ್ಸಿಬಿ ಟೀಮ್ ಟ್ರೋಫಿ ಗೆದ್ದಿದೆ. ಬೆಂಗಳೂರಲ್ಲಿ ರೋಡ್ ಶೋ ನಡೆಸುವ ಉದ್ದೇಶವಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಸೋಕೆ ಪ್ಲಾನ್ ಮಾಡಲಾಗಿತ್ತು. ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿದ್ದೇ ತಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಅಭಿಮಾನಿಗಳು ಬೆಂಗಳೂರಿಗೆ ಬರೋಕೆ ಶುರು ಮಾಡಿದ್ರು. ನೋಡ್ತಿದ್ದಂತೆ ಜನ ಸಾಗರವೇ ಸೇರಿಬಿಡ್ತು. ಇದರ ಮಧ್ಯೆ ಪೊಲೀಸ್ ಇಲಾಖೆ ಹಾಗೂ ಗೃಹ ಇಲಾಖೆ ಕನ್ಫ್ಯೂಸ್ ಮಾಡಿಬಿಡ್ತು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಆಟಗಾರರ ರೋಡ್ ಶೋ ಇರುತ್ತೆ ಅಂತ ಹೇಳಲಾಗಿತ್ತು. ರೂಟ್ ಮ್ಯಾಪ್ ಕೂಡ ರೆಡಿಯಾಗಿತ್ತು. ಆದರೆ ಆಗಿದ್ದೇ ಬೇರೆ. ಗೃಹ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಏನು ಎತ್ತ ಅಂತ ಕನ್ಫರ್ಮ್ ಮಾಡಲಿಲ್ಲ. ಈ ಗೊಂದಲದ ನಡುವೆ ರೋಡ್ ಶೋ ಇಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಗುಜರಾತ್ನಿಂದ ಆರ್ಸಿಬಿ ಆಟಗಾರರು HAL ಏರ್ಪೋರ್ಟ್ಗೆ ಬಂದಿಳಿದಿದ್ರು. ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿಕೊಳ್ಳೋಕೆ ಹೋಗಿದ್ದು ಬೇರೆ ಯಾರೂ ಅಲ್ಲ, DCM DK ಶಿವಕುಮಾರ್. ಸ್ವತಃ DCM DK ಶಿವಕುಮಾರ್ HAL ಏರ್ಪೋರ್ಟ್ಗೆ ಹೋಗಿ ಚಾಂಪಿಯನ್ ಪ್ಲೇಯರ್ಸ್ಗೆ ಸ್ವಾಗತ ಕೋರಿದ್ರು. ಆರ್ಸಿಬಿ ಪ್ಲೇಯರ್ಸ್ ಬರ್ತಿದ್ದಾರೆ, ಏರ್ಪೋರ್ಟ್ಗೆ ಬರ್ತಿದ್ದಾರೆ ಅನ್ನೋ ಸುದ್ದಿಗಳು ಅಭಿಮಾನಿಗಳಿಗೆ ಗೊತ್ತಾದಷ್ಟು ವಿಧಾನಸೌಧದ ಬಳಿ ಜಮಾಯಿಸ್ತಿದ್ರು. ರಾಜ್ಯ ಸರ್ಕಾರ ದಿಢೀರಂತ ಪ್ರೋಗ್ರಾಂ ಅನೌನ್ಸ್ ಮಾಡಿತ್ತು. ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರಿಗೆ ಸನ್ಮಾನ ಮಾಡೋಕೆ ಮುಂದಾಗಿತ್ತು.
ಲಕ್ಷಾಂತರ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ರು. ವಿಧಾನಸೌಧದ ಮುಂದೇನೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಅಂತ ಗೊತ್ತಿದ್ರು. ಪೊಲೀಸ್ ಇಲಾಖೆ ಯಾವುದೇ ವ್ಯವಸ್ಥೆನೇ ಮಾಡಿಕೊಂಡಿರಲಿಲ್ಲ. ಇಲ್ಲೇ ಆಗಿದ್ದು ನೋಡಿ ದೊಡ್ಡ ಎಡವಟ್ಟು. ಈ ನಮ್ಮ ಕರ್ನಾಟಕಕ್ಕೆ RCB ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ಮ್ಯಾಚನ್ನು ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವ್ರದ್ದು ಆಗಮನ ಇದೆ, ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ. ಯಾಕೆ? ವಿಧಾನಸೌಧದ ಮುಂದೆ ನಡೆದಿದ್ದೇನು ದುರಂತ, ನಡೆದಿದ್ದೇನು? RCB ಅಭಿಮಾನಿಗಳು ಎಂಥ ಹುಚ್ಚು ಅಭಿಮಾನಿಗಳು ಅಂತ ಜಗತ್ತಿಗೆ ಗೊತ್ತಿದೆ. ಪ್ಲೇಯರ್ಸ್ ಮೇಲೆ ಅದೆಂಥ ಪ್ರೀತಿ ಇಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ ಅಂತ ಪೊಲೀಸರಿಗೆ ಕಿಂಚಿತ್ತೂ ಅರಿವು ಇರಲಿಲ್ವಾ? ಇದೆಲ್ಲ ಗೊತ್ತಿದ್ರೂ ಏನೂ ಮಾಡದೆ ಸುಮ್ಮನೆ ಕೂತು ಬಿಡ್ತಾ. ಕಾಲ್ ತುಳಿತ ಶುರುವಾಗಿದ್ದೇ RCB ಪ್ಲೇಯರ್ಸ್ ವಿಧಾನಸೌಧದ ಬಳಿಗೆ ಬಂದ್ಮೇಲೆ. ಪ್ಲೇಯರ್ಸ್ಗಳನ್ನ ನೋಡಬೇಕು, ಅವರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಳಬೇಕು ಅನ್ನೋ ಕಾತುರವೇ ಈ ದುರಂತಕ್ಕೆ ಕಾರಣ. ಆಟಗಾರರು ವಿಧಾನಸೌಧದ ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳು ಗೇಟ್ನೊಳಗೆ ನುಗ್ಗೋಕೆ ಟ್ರೈ ಮಾಡಿದ್ದಾರೆ. ಆಗ ಕಾಲ್ ತುಳಿತ ಶುರುವಾಗಿದೆ. ಯಾರು ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೆಳಗೆ ಬಿದ್ದವರು ಮೇಲೆ ಎದ್ದೇಳೋಕೆ ಆಗಲಿಲ್ಲ. ಕಾಲ್ ತುಳಿತ ಹಾಗೂ ಉಸಿರಾಟದ ತೊಂದರೆಯಿಂದ ಅಸ್ವಸ್ಥರಾಗಿದ್ದವರನ್ನ ದಿಢೀರಂತ ಹತ್ತಿರದ ಬೌರಿಂಗ್ ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾರೆ. ಮಂಡ್ಯದ ಪೂರ್ಣಚಂದ್ರ ವ್ಯಕ್ತಿ ಎಂಬಾತ ಸ್ಥಳದಲ್ಲೇ ತೀರಾ ಅಸ್ವಸ್ಥನಾಗಿದ್ದಾನೆ. ಆತನ ಎದೆ ಪಂಪ್ ಮಾಡಿದ್ರು, ಉಸಿರಾಟ ನೀಡಿದ್ರೂ ಬದುಕುವ ಸೂಚನೆ ಸಿಗಲಿಲ್ಲ. ತಕ್ಷಣ ಬೋರಿಂಗ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ವಿಜಯೋತ್ಸವದ ಕಾಲ್ ತುಳಿತಕ್ಕೆ ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 11ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. 13 ವರ್ಷದ ದಿವ್ಯಾಂಶಿ, 26 ವರ್ಷದ ದಿವ್ಯಾ, 21 ವರ್ಷದ ಶ್ರವಣ್, 17 ವರ್ಷದ ಬಾಲಕಿ ಸೇರಿ 11ಕ್ಕಿಂತ ಹೆಚ್ಚಿನ ಜನ ಸತ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಕಾಲ್ ತುಳಿತದ ಮಹಾದುರಂತಕ್ಕೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ದಾರೆ. ಅವ್ರ ಕುಟುಂಬದವ್ರನ್ನ, ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಅವ್ರ ಫೋಟೋ ಶೋ ಮಾಡ್ಕೊಳಕ್ಕೆ ಮಾಡಿದಂಥ ಕಾರ್ಯಕ್ರಮ. ಜನಗಳು ಬಂದಿದ್ದಾರೆ, ನಮ್ಮ ಮತದಾರರು ಬಂದಿದ್ದಾರೆ, ನಮ್ಮನ್ನು ಗೆಲ್ಲಿಸಿದಂಥ ದೇವರು ಬಂದು ಇದ್ದಾರೆ ಅಂತ ಅನಿಸ್ಲಿಲ್ಲ. ಅವ್ರಿಗೆ ಅವ್ರ ಕುಟುಂಬ, ಅವ್ರ ಸ್ನೇಹಿತರು, ಅವ್ರ ಫೋಟೋ ಶೋ, ಪ್ಲೇಯರ್ಸ್ ಜೊತೆ ಫೋಟೋ ತೆಗೆಸ್ಕೊಳೋದು, ಮಾತಾಡೋದು ಇಷ್ಟು ಮುಖ್ಯ ಆಯ್ತೆ ಹೊರತು ಆ ಜನತಾ ಜನಾರ್ದನ ರೋಡಲ್ಲಿ ನಿಂತಿದ್ದಾನೆ, ಅವನ ಸಾವಿನಲ್ಲಿ ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದೆ ಅಂತ ಇವ್ರಿಗೆ ಅನಿಸ್ಲೇ ಇಲ್ಲ. ಇಂಥ ಹೃದಯಹೀನ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀವಿ. ಮುಂಚೆನೆ ಅಲ್ಲಿ 4 ಜನ ಸತ್ತೋದ್ರು, ಅದ್ರ ಮಧ್ಯೆ ಸನ್ಮಾನ ಮಾಡಿದಿರ, ಇದು ನ್ಯಾಯನಾ? ಇಷ್ಟೊಂದು ಅಜಾಗರೂಕತೆ ಮಾಡಿ ಈ ಸಾವಿಗೆ ಯಾರು ಕಾರಣ? ನೀವು ತಲೆ ಕೊಡ್ತೀರಾ? ಇದಕ್ಕೆ, ಈ ಸಾವಿಗೆ ತಲೆ ಕೊಡ್ತೀರಾ? ನೀವು ಸರ್ಕಾರ, ಮುಖ್ಯಮಂತ್ರಿಗಳು ತಲೆ ಕೊಡ್ತೀರಾ? ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು. ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು. ಬಹಳ ಅನ್ಯಾಯ ಅಂತ ಹೇಳಿದ್ರೆ, ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರೋ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ.
ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ, ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಅಂತೇಳಿ ಆದೇಶ ಮಾಡಿದ್ಮೇಲೆ, ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂಥ ಪ್ಲಾನಿಂಗ್ ಆಯಿತು. ರಾಜಧಾನಿ ಬೆಂಗಳೂರಲ್ಲಿ ಇದುವರೆಗೂ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಬೆಂಗಳೂರಲ್ಲಿ ಇಂಥ ಕಾಲ್ತುಳಿತ ಘಟನೆ ಆಗಿರಲಿಲ್ಲ. RCB ಅಭಿಮಾನಿಗಳ ವಿಜಯೋತ್ಸವದಂದೇ ನಡೆದು ಹೋಗಿದೆ. ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ನಾಯಕರಷ್ಟೇ ಹೇಳ್ತಿಲ್ಲ, ಸಾಮಾನ್ಯ ಜನರು ಕೂಡ ಇದು ಸರ್ಕಾರದ ಎಡವಟ್ಟಿನಿಂದಾದ ದೊಡ್ಡ ದುರಂತ ಅಂತ ಬೆಂಕಿ ಉಗುಳುತ್ತಿದ್ದಾರೆ. ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಲ್ವಾ? ಎಲ್ಲ ಸೂಕ್ತ ವ್ಯವಸ್ಥೆ ನಡುವೆಯೂ ಇಂತಹ ದೊಡ್ಡ ದುರಂತ ನಡೆದು ಬಿಡ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ಕಾರಣವ? ಫ್ಯಾನ್ಸ್ ಅಂದಾಜು ಇರಲಿಲ್ವಾ? ನಿರ್ಲಕ್ಷ್ಯ ಮಾಡಿತ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವಿಜಯೋತ್ಸವದ ಕಾರ್ಯಕ್ರಮವನ್ನ ಸಂಜೆ 5 ಗಂಟೆಗೆ ಆಯೋಜನೆ ಮಾಡಲಾಗಿತ್ತು. ಇದಕ್ಕೂ ಮುನ್ನ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಪ್ರವೇಶಕ್ಕೆ 2 ಗೇಟ್ಗಳನ್ನು ಮಾತ್ರ ನಿಗದಿ ಮಾಡಲಾಗಿತ್ತು. ಈ ವೇಳೆ ಮುಂಬದಿಯಲ್ಲಿದ್ದ ಎಲ್ಲ ಅಭಿಮಾನಿಗಳನ್ನು 13 ಮತ್ತು 14ನೇ ಗೇಟ್ಗೆ ಕಳಿಸಿ ಅಲ್ಲಿಂದ ಪ್ರವೇಶ ಪಡೆಯುವಂತೆ ಸೂಚಿಸಲಾಗಿತ್ತು. ಆಗ ಸುಮಾರು 20,000ಕ್ಕೂ ಹೆಚ್ಚು ಅಭಿಮಾನಿಗಳು ಏಕಾಏಕಿ ಹಿಂಬದಿ ಗೇಟ್ ಬಳಿ ಹೋಗಿ ನಿಂತುಕೊಂಡ್ರು. ಈ ವೇಳೆ ಗೇಟ್ನಿಂದ ಒಬ್ಬೊಬ್ಬರನ್ನೇ ಪರಿಶೀಲನೆ ಮಾಡಿ ಬಿಡೋದನ್ನ ತಡೆದುಕೊಳ್ಳಲಾರದೆ ಅಭಿಮಾನಿಗಳು ನೂಕು ನುಗ್ಗಲು ಹೆಚ್ಚಾಗಿದೆ. ಸ್ಟೇಡಿಯಂ ಗೇಟ್ ಬಳಿ ಅಭಿಮಾನಿಗಳ ನೂಕು ನುಗ್ಗಾಟ ಜಾಸ್ತಿಯಾಗಿದೆ. ಗೇಟ್ ಮುರಿದು ಒಳಗೆ ಹೋಗೋಕೆ ಮುಂದಾಗಿದ್ದಾರೆ. ಈ ವೇಳೆ ಗೇಟ್ ಮುಂದೆ ನಿಂತಿದ್ದ 20ಕ್ಕೂ ಅಧಿಕ ಜನರು ಕಾಲ್ತುಳಿತಕ್ಕೆ ಸಿಲುಕಿದ್ದಾರೆ. ಕಾಲ್ತುಳಿತ ಸಂಭವಿಸುತ್ತಿದ್ದಂತೆ ನಿಯಂತ್ರಣ ಸಿಗದೆ ಕೆಲ ಅಭಿಮಾನಿಗಳು ಕೆಳಗೆ ಬಿದ್ದಿದ್ದಾರೆ. ಕಾಲಡಿ ಸಿಕ್ಕವರ ಮೇಲೆಯೇ ಮತ್ತಷ್ಟು ಅಭಿಮಾನಿಗಳು ಹತ್ತಿಕೊಂಡು ಹೋಗಿದ್ದಾರೆ. ಗಂಭೀರ ಗಾಯಗೊಂಡವರನ್ನ ಎಳೆದುಕೊಂಡು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದಾಗ್ಯೂ 11ಕ್ಕೂ ಹೆಚ್ಚಿನ ಮಂದಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದ ಮಹಾ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. RCB ಕಪ್ ಗೆದ್ದಾಗಿಂದಲೂ ಕರ್ನಾಟಕ ಪೂರ್ತಿ ಸೆಲೆಬ್ರೇಷನ್ ನಡೀತಿದೆ. ರಾತ್ರಿಯೆಲ್ಲ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹುಚ್ಚುಚ್ಚಾಗಿ ಕುಣಿದು ಎಂಜಾಯ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತಿದ್ರು ಪೊಲೀಸರು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಿಲ್ಲ. ಇನ್ನು ಆಟಗಾರರೇ ಬೆಂಗಳೂರಿಗೆ ಬರ್ತಾರೆ ಎಂದ್ರೆ ಫ್ಯಾನ್ಸ್ ಸುಮ್ಮನಿರ್ತಾರಾ ಹೇಳಿ? ಮನೇಲಿರ್ತಾರಾ ಹೇಳಿ? ಅದೇನಾದ್ರೂ ಆಗ್ಲಿ ಅಂತ ಬಂದೇ ಬರ್ತಾರೆ ಅಂತ ಸರ್ಕಾರಕ್ಕೂ ಗೊತ್ತು, ಪೊಲೀಸರಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಆದಾಗ್ಯೂ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ ಯಾಕೆ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ. ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು, ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನಿಮ್ಮ ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ. ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು. ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್. ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ. ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಕ್ಕಂಥ ಒಂದು ಸಂಗತಿ ಇದು. ಈ ಇನ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಮೃತಪಟ್ಟವರು, ಎಷ್ಟು ಜನ ಗಾಯ ಆಗಿದ್ರು? ಈಗ ಮಾರ್ಚರಿಗೆ ಹೋಗಿದ್ದೆ, 6 ಜನ, ಅದರಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಅಫಿಷಿಯಲಿ ದೇವ್ ಅನೌನ್ಸ್ಡ್. ಬೋರಿಂಗ್ ನಲ್ಲಿ ಮಾತ್ರ. ಇನ್ನ ವೈದೇಹಿನಲ್ಲೂ ಸಾಕಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ. ನನಗೆ ಈ ಗಾಡಿನಲ್ಲಿ ಬರ್ಬೇಕಾದ್ರೆ ಕೇಳಿದ್ದು 4 ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ಬಟ್ ನಮಗ್ ಗೊತ್ತಿಲ್ಲ, ಇನ್ನು ನಂಬರ್ಸ್ ಬಹುಶಃ ಇನ್ನು ಗಗನಕ್ಕೆ ಹೋಗಿ ಟಚ್ ಆಗ್ಬೋದು.
ಆದ್ರೆ ಒಂದು ಸರ್ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಪೊಲೀಸ್ ಇಲಾಖೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋಕೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಅಂದಾಜು ಮಾಡೋದ್ರಲ್ಲಿ ಎಡವಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಜನಸಂದಣಿ ನಿರೀಕ್ಷಿಸಿ ಹೆಚ್ಚಿನ ಕಾಲಾವಕಾಶ ತೆಗೆದುಕೊಂಡು ಮುಂದೆ ಯಾವತ್ತಾದರೂ ಒಂದಿನ ಕಾರ್ಯಕ್ರಮ ಮಾಡಬಹುದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಅಂತ 2 ಕಡೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸುಮಾರು 2.5 ಲಕ್ಷ ಜನ ಸೇರಿದ್ದಾರೆ. ಇದರ ಅಂದಾಜು ನಮಗೆ ಇರಲಿಲ್ಲ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ವಿಧಾನಸೌಧದ ಎದುರುಗಡೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ, ದುರಂತ ನಡೆದಿಲ್ಲ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ. ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಮಂಗಳವಾರ ರಾತ್ರಿಯಿಂದಲೂ ಬೆಂಗಳೂರಿನೆಲ್ಲೆಡೆ ಸಂಭ್ರಮಾಚರಣೆ ಜೋರಾಗಿತ್ತು. ಹೀಗಾಗಿ ಫ್ಯಾನ್ಸ್ಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ರು. ಸನ್ಮಾನ ಕಾರ್ಯಕ್ರಮ ವಿಧಾನಸೌಧ ಹಾಗೂ ಸೆಲೆಬ್ರೇಷನ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇದ್ದಿದ್ದರಿಂದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಇದಕ್ಕೆ ಪೊಲೀಸರು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತು. ರಾಜ್ಯ ಸರ್ಕಾರ ಕೂಡ ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು ಅಂತ ರಾಜ್ಯದ ಜನರಿಂದ ಆಕ್ರೋಶದ ಮಾತುಗಳು ಕೇಳಿಬರ್ತಿವೆ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮೃತರ ಕುಟುಂಬಕ್ಕೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ. ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35,000 ಜನ ಕೂತ್ಕೊಳ್ತಕ್ಕಂಥ ಆಸನ ಇರ್ತಕ್ಕಂಥದ್ದು. ಕ್ರಿಕೆಟ್ ಸ್ಟೇಡಿಯಂನಲ್ಲಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35 ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು. ಆದರೆ 2-3 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಗಾಯಾಳುಗಳು ಸರ್ಕಾರದ ಆಸ್ಪತ್ರೆಯಾಗಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಾಗಲಿ ಎಲ್ಲೇ ಚಿಕಿತ್ಸೆ ಪಡೆದುಕೊಂಡ್ರೂ ಫ್ರೀ ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಈ ದುರ್ಘಟನೆ ನಡೆದಿದ್ದೇಗೆ, ಅಸಲಿಗೆ ಆಗಿದ್ದೇನು? ಸಿಎಂ ಸಿದ್ದರಾಮಯ್ಯ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ತನಿಖಾ ವರದಿ ತಿಳಿಸಲು 15 ದಿನ ಡೆಡ್ಲೈನ್ ಕೊಟ್ಟಿದ್ದಾರೆ. ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರ್ಬೋದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಸತ್ತ ಕುಟುಂಬದ ವಾರಸುದಾರರಿಗೆ, ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು. ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಜ್ಯ ಸರ್ಕಾರವು ಯಾವುದೇ ಮುಂದಾಲೋಚನೆ ಅಥವಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಆರ್ಸಿಬಿ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಗೊತ್ತಿದ್ರು ಈ ವಿಧಾನಸೌಧದ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಬಾರದಾಗಿತ್ತು. ಇದಕ್ಕೆ ಇನ್ನಷ್ಟು ಪೂರ್ವ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರವು ಮಾಡಿಕೊಳ್ಳಬೇಕಿತ್ತು. ಇದಕ್ಕೆಲ್ಲವೂ ರಾಜ್ಯ ಸರ್ಕಾರವೇ ಕಾರಣ ಅಂತ ಕಿಡಿಕಾರ್ತಿದ್ದಾರೆ. ಸಿಟ್ಟಿಂಗ್ ಜಡ್ಜ್ ಯಾರೋ ಇವ್ರು ಬೇಕಾದಂಥ ರಿಟೈರ್ಡ್ ಆಗಿರುವಂಥ ನ್ಯಾಯಾಧೀಶರನ್ನ ಹುಡುಕಿ ತನಿಖೆ ಮಾಡಿಸಿದ್ರೆ ಈ ರಾಜ್ಯದ ಜನ ಶಾಪ ಆಗ್ತೈತೆ. ಇದನ್ನ ನನಗನ್ಸ್ತತೆ CBI ತನಿಖೆ ಕೊಡಬೇಕು ಅಥವಾ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿಯನ್ನು ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ವಿಜಯೇಂದ್ರ ಅವರು, ನಾವೆಲ್ಲರೂ ಆಗ್ರಹವನ್ನು ಮಾಡಿದ್ದೇವೆ. IPL ಪಟ್ಟ ಗೆದ್ದಿರುವ RCB ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಸಂಭ್ರಮಿಸಬೇಕಾದ ಗಳಿಗೆ ಸೂತಕದ ಗಳಿಗೆಯಾಗಿದೆ. ರಾಜ್ಯ ಸರ್ಕಾರದ ಎಡವಟ್ಟು ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. IPL ಟ್ರೋಫಿಗಾಗಿ 18 ವರ್ಷಗಳು ಕಾದ ಅಭಿಮಾನಿಗಳು
ಆಟಗಾರರನ್ನ ನೋಡೋದಕ್ಕೆ ತಾಳ್ಮೆ ಕಳ್ಕೊಂಡು